ಭಾರತವನ್ನು ಮುಂದೆ ಇಟ್ಟುಕೊಂಡು ಚೀನಾಗೆ ಅಮೆರಿಕ ಪ್ರಬಲವಾಗಿರುವ ಸಂದೇಶವನ್ನು ಕೊಡ್ತಾ ಇದೆ. ಇಲ್ಲಿ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಲಡಾಖ್ಗೆ ಭೇಟಿ ಕೊಟ್ಟಿದ್ದಾರೆ. ಭಾರತ ಚೀನಾ ಗಡಿ ಉದ್ವಿಗ್ನತೆ ನಡುವೆಯೇ ಲಡಾಖ್ಗೆ ಅಮೆರಿಕದ ಸರ್ಗಿಯೋ ಗೋರ್, ಅಮೆರಿಕದ ಅಂಬಾಸಿಡರ್ ರಾಯಭಾರಿ ಭೇಟಿ ಕೊಟ್ಟಿರ್ತಕ್ಕಂಥ ವಿಚಾರ ಇದೆಯಲ್ಲ, ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಇಲ್ಲಿ 2019 ಆಗಸ್ಟ್ 5ರಂದು ಜಮ್ಮು ಕಾಶ್ಮೀರ ರಾಜ್ಯ ವಿಭಜನೆ ಆಯಿತು. 2020 ಗಲ್ವಾನ್ ಸಂಘರ್ಷದ ಬಳಿಕ ಮೊದಲನೇ ಭೇಟಿ ಇದು. ಲಡಾಖ್ಗೆ ಅಮೆರಿಕದ ಹಿರಿಯ ರಾಜತಾಂತ್ರಿಕರ ಮೊದಲ ಭೇಟಿ ಇದು. ಈ ಭೇಟಿಯಿಂದ ಚೀನಾಗೆ ಖಡಕ್ ಸಂದೇಶ ರವಾನಿಸ್ತಾ ಇದೆಯಾ ಅಮೆರಿಕ. ಸರ್ಗಿಯೋ ಮಹತ್ವದ ಭೇಟಿ ಇದು. ಜಮ್ಮು ಕಾಶ್ಮೀರ ಭಾರತದ ಪ್ರಮುಖ ಭಾಗ ಅಂತ ಕೂಡ ಸರ್ಗಿಯೋ ಒಂದು ಕಡೆ ಕರೆದಿದ್ದರು. ಭಾರತದ ಪ್ರಮುಖ ಭಾಗ ಇದು ಅಂಥೇಳಿ ಅಮೆರಿಕದ ರಾಯಭಾರಿ ಕರೀತಾ ಇದ್ದಾರೆ. ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಡ ಎನ್ನುವ ಧಾಟಿಯ ಅವರ ಒಂದು ಮಾತಿದು. ಶ್ರೀನಗರದಲ್ಲಿ ಹೇಳಿಕೆ ಕೊಟ್ಟಂಥ ಬಳಿಕ ಇದೀಗ ಲಡಾಖ್ಗೂ ಅವರು ಭೇಟಿ ಕೊಟ್ಟಿದ್ದಾರೆ. ಅಚ್ಚರಿ ಮೂಡಿಸ್ತಾ ಇದೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ಅವರ ಈ ಭೇಟಿ ಚೀನಾಗೆ ಕೊಟ್ಟಂಥ ಪ್ರಬಲ ಸಂದೇಶ ಅಂತೇಳಿ ಪರಿಗಣನೆ ಮಾಡಲಾಗ್ತಾ ಇದೆ. ಲೇಹ್ ವಿಮಾನ ನಿಲ್ದಾಣದಲ್ಲಿ ಸರ್ಗಿಯೋರನ್ನು ಬರಮಾಡಿಕೊಂಡಿದ್ದಾರೆ. ಲಡಾಖ್ ಆಡಳಿತ ಹಿರಿಯ ಅಧಿಕಾರಿಗಳು ಅವರನ್ನು ತುಂಬ ಆತ್ಮೀಯತೆಯಿಂದ ಬರಮಾಡಿಕೊಂಡರು. ಬಳಿಕ ಬಿಗಿ ಭದ್ರತೆಯೊಂದಿಗೆ ಸರ್ಗಿಯೋ ಅವರನ್ನು ಕರೆದೊಯ್ಯಲಾಗಿದೆ. ಅಮೆರಿಕದ ರಾಯಭಾರಿ ನಿಮ್ಮುವಿನ ಸಂಗಮ್ ಪ್ರದೇಶಕ್ಕೂ ಕೂಡ ಒಂದು ಕಡೆ ಭೇಟಿ ಕೊಟ್ಟಿದ್ದಾರೆ. ನಿಮ್ಮುವಿನ ಸಂಗಮ್ ಪ್ರದೇಶ ಅಂತ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ದಾರೆ. ಸಿಂಧೂ ಜನ್ಸ್ಕಾರ್ ನದಿಗಳು ಸಂಗಮಗೊಳ್ಳುವಂತಹ ಜನಪ್ರಿಯ ಪ್ರವಾಸಿ ತಾಣ. ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿದೆ ಲಡಾಖ್. ಚೀನಾಕ್ಕೂ ಗಡಿ ಇದೆ, ಅಲ್ಲಿ ಪಾಕಿಸ್ತಾನಕ್ಕೂ ಗಡಿ ಇದೆ ಅಂಥೇಳಿ ಭಾರತದ ವ್ಯೂಹಾತ್ಮಕ ಭದ್ರತಾ ದೃಷ್ಟಿ ಎರಡನ್ನೂ ಗಮನದಲ್ಲಿ ಇಟ್ಕೊಂಡ್ರೂ ಕೂಡ ಇದು ಮಹತ್ವದ್ದು. ಹೀಗಾಗಿ ಸರ್ಗಿಯೋ ಗೋರ್ ಅವರ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಚೀನಾಗೆ ಅಮೆರಿಕ ಹೊಡಿಬೇಕು ಅಂದರೆ ಭಾರತದ ಹೆಗಲ ಮೇಲೆ ಕೋವಿ ಇಟ್ಟು ಚೀನಾಗೆ ಹೊಡೆಯುವ ಪ್ರಯತ್ನನ ಇದು. ರಾಜತಾಂತ್ರಿಕವಾಗಿ ಇದನ್ನು ಹೇಗೆ ಬಗೆಹರಿಸಿಕೊಳ್ಳಬಹುದು? ಇಲ್ಲಿ ಯಾರು ರಾಯಭಾರಿ ಬಂದು ಏನೋ ಹೇಳೋದೊಂದು ಭಾಗ. ಅಮೆರಿಕದ ಅಧ್ಯಕ್ಷರೇ ಚೀನಾಗೆ ಹೋದರೆ ಅದು ಬೇರೆ ಕಥೆ. ಇದೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೇ ಪಾಕಿಸ್ತಾನಕ್ಕೆ ಬಂದರೆ ಆಗಿನ ಕಥೆ ಬೇರೆ. ಇವರ ಮಾತುಗಳನ್ನು ನಾವು ತುಂಬ ಆಳವಾಗಿ ನಂಬಿಕೊಳ್ಳಬೇಕು ಅಂತೇನಿಲ್ಲ. ಯಾಕಂದರೆ ಇದೇ ಸರ್ಗಿಯೋ ಗೋರ್ ಇನ್ನೊಂದು ವಾರ ಬಿಟ್ಟುಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೆ ಅಥವಾ ಹೋಗಲ್ಲ ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ಹೋಗಿ ಅಲ್ಲಿ ಇನ್ನೇನೋ ಹೇಳಬಹುದು. ಹಾಗಾಗಿ ಭಾರತ ಇಂಥ ಸಂದರ್ಭಗಳು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ. ಈಗ ಚೀನಾಗೆ ಅವರು ಟಾಂಟ್ ಕೊಡುವುದಾದರೆ ಒಬ್ಬ ರಾಯಭಾರಿಯಿಂದ ದೊಡ್ಡ ಮಟ್ಟದ ಟಾಂಟ್ ಆಗುತ್ತೆ ಅಂತ ನಾನು ಭಾವಿಸಲ್ಲ. ಅಮೆರಿಕದ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾವಾಗಲೂ ಅಧ್ಯಕ್ಷರ ಮಾತೆ ಅಂತಿಮ. ಇದರ ಅರಿವಿಗೆ ಎಲ್ರಿಗೂ ಇದೆ. ಇವತ್ತೇನೋ ಹೇಳೋದು, ನಾಳೆ ಉಲ್ಟಾ ಹೊಡೆಯೋದು, ಟ್ರಂಪ್ ಭಾರತದ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ರಾಯಭಾರಿಯ ಹೇಳಿಕೆಗೆ ತುಂಬ ಮಹತ್ವ ಕೊಡಬೇಕಾ ಕೊಡಬಾರ್ದಾ? ಇವರು ಬೇರೆ ದೇಶಗಳಿಗೆ ಹೋದಾಗ, ಅಕಸ್ಮಾತ್ ಇದೆ ಸರ್ಗಿಯೋ ಗೋರ್ ನಾಳೆ ಚೀನಾಗೆ ಹೋದಾಗ, ನಾಳೆ ಪಾಕಿಸ್ತಾನಕ್ಕೆ ವಿಸಿಟ್ ಕೊಟ್ಟರೆ ಆಗ ಇವ್ರೇನು ಹೇಳ್ತಾರೆ? ಅಥವಾ ಅಮೆರಿಕದ ಬೇರೆ ರಾಯಭಾರಿ ಚೀನಾಗೆ ಬಂದರೆ ಅಥವಾ ಪಾಕಿಸ್ತಾನಕ್ಕೆ ಬೇರೆ ರಾಯಭಾರಿ ಬಂದರೆ ಆಗ ಅವ್ರೇನು ಹೇಳ್ತಾರೆ? ಇದು ಕೂಡ ನಾವು ಗಮನಿಸಬೇಕಾಗತ್ತೆ ಅಂತ.